ನಾಳೆ ಆದರೂ ಭಾಗಿಯಾಗ ಪಾದಯಾತ್ರೆ ಜನತಾದಳದ ಯುವ ಘಟಕದ ಅಧ್ಯಕ್ಷರಾಗಿರುವಂಥ ನಿಖಿಲ್ ಕುಮಾರಸ್ವಾಮಿ ಅವರು ಕೈಗೊಂಡಿದ್ದಾರೆ. ಅವರ ವೈಯಕ್ತಿಕವಾಗಿರುವಂಥ ಒಂದು ನಿರ್ಧಾರ ಅಲ್ಲ, ರೈತರ ಪರವಾಗಿರುವಂಥ ಯುವ ಘಟಕದ ಅಧ್ಯಕ್ಷರು ಮಾಡಿರುವಂಥ ನಿರ್ಧಾರ ಇದೆ. ಆ ಯುವ ಘಟಕದ ನಿರ್ಧಾರಕ್ಕೆ ಅವರ ಪಕ್ಷ ಪೂರ್ತಿ ಸಹಕಾರವನ್ನು ಕೊಟ್ಟು ಅವರಿಗೆ ಒಂದು ಪಾದಯಾತ್ರೆಯನ್ನು ಮಾಡ್ತಿದೆ. ಭಾರತೀಯ ಜನತಾ ಪಾರ್ಟಿ ಒಂದು ಅಲಯನ್ಸ್ ಪಾರ್ಟಿಯಾಗಿ ಅವರ ಹೋರಾಟಕ್ಕೆ, ಅವರ ಪಕ್ಷದ ಯುವ ಘಟಕದ ಅಧ್ಯಕ್ಷರು ಮಾಡ್ತಿರೋಂಥ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ನಿನ್ನೆ ದಿನ ರಾಜ್ಯಾಧ್ಯಕ್ಷರು ಮತ್ತು ಹಿರಿಯರ ಏನೋ ಒಂದು ತೀರ್ಮಾನದಂತೆ ಪ್ರತಿಪಕ್ಷದ ನಾಯಕರು, ನಮ್ಮೆಲ್ಲರ ಹಿರಿಯರು ಆದಂಥ ಅಶೋಕ್ ಅಣ್ಣನವರು ಅದರಲ್ಲಿ ಪಾಲ್ಗೊಂಡು ಉದ್ಘಾಟನೆಯ ಸಂದರ್ಭದಲ್ಲೂ ಕೂಡ ಅವರಿಗೆ ಬೆಂಬಲವನ್ನು ಸೂಚಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಇದರ ನಡುವೆ ಶಿವಮೊಗ್ಗದಲ್ಲಿ ರಾಜ್ಯಾಧ್ಯಕ್ಷರು ಮತ್ತು ಸಚಿವ ಉಪಮುಖ್ಯಮಂತ್ರಿ ಅವರು ಮಾತಾಡಿದಂಥ ಆಡಿಯೋ ಅಥವಾ ವಿಡಿಯೋ ಅದು ಕೂಡ ಭಾಳಷ್ಟು ಚರ್ಚೆ ಕಾರಣ ಆಗ್ತಾ ಇದೆ. ಈಗಾಗಲೇ ರೈತರು ಚೆಕ್ಕನ್ನು ಅಕ್ಸೆಪ್ಟ್ ಮಾಡಿಬಿಟ್ಟಿದ್ದಾರೆ, ಹೋರಾಟ ಒಂಚೂರು ಕಡಿಮೆ ಆಗಿದೆ, ಈ ರೀತಿಯಾದಂಥ ಹೇಳಿಕೆಗಳು ಭಾಳಷ್ಟು ನೋಡಿ, ರೈತ ಪರವಾದ ನಿಲುವಿಗೂ ಸಾಂದರ್ಭಿಕ ಚರ್ಚೆಗೂ ತಾಳೆ ಹಾಕೋದು ಬೇಡ. ಮೂಡ ಹೋರಾಟದ ಸಂದರ್ಭದಲ್ಲೂ ಅನೇಕರು ಮಾತನಾಡ್ತಾ ಹೇಳಿದ್ರು, ಮೂಡಕ್ಕಿಂತ ಅನೇಕ ಗಂಭೀರ ಸಮಸ್ಯೆಗಳಿದೆ, ಅದ್ರ ಬಗ್ಗೆನೂ ಹೋರಾಟ ಮಾಡ್ಬೋದಲ್ಲ ಅಂತೇಳಿ ಹೇಳಿ ನಮ್ಮ NDA ಅಲಯನ್ಸ್ ಪಾರ್ಟ್ನರ್ ಆಗಿರುವಂಥ ಪಕ್ಷದವರು ಕೂಡ ತಮ್ಮ ವಿಚಾರವನ್ನು ಮಾಧ್ಯಮದ ಮೂಲಕ ಸಾರ್ವಜನಿಕವಾಗಿ ಮಾತನಾಡಿದ್ರು. ಅದಕ್ಕೆ ಅವ್ರ ಬೆಂಬಲ ಇರಲಿಲ್ಲ ಮೂಡ ವಿರುದ್ಧ ಹೋರಾಟಕ್ಕೆ, ಪಾದಯಾತ್ರೆಗೆ ಅಂತೇಳಿ ನಾವು ಅಂದ್ಕೊಳ್ಳೋಕ್ಕಾಗತ್ತಾ? ಆ ರೀತಿ ಆಗೋದಿಲ್ಲ. ವೈಯಕ್ತಿಕ ವಿಚಾರವಾಗಿ ಮತ್ತು ಅಲ್ಲಿ ಏನು ನಡೀತಿದೆ ಅನ್ನೋ ವಿಚಾರವಾಗಿ ಚರ್ಚೆ ನಡೆಯುವಂಥದ್ದು ಸಹಜ. ಆದರೆ ಅಂತಿಮವಾಗಿ ರೈತರ ಪರ ನಿಲ್ಲಬೇಕು ಅನ್ನೋಂಥದ್ರಲ್ಲಿ ಯಾರದೇ